ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಸ್ತೇರಳ ಪುಸ್ತಕ 10ನೇ ಅಧ್ಯಾಯ 3ನೇ ವಾಕ್ಯ. ಯಹೂದ್ಯನಾದ ಆ ಮೊರ್ದೆಕೈ ಆದರೂ ರಾಜ್ಯದಲ್ಲಿ ಅರಸನಾದ ಅಹಷ್ವೇರೋಷನಿಗೆ ದ್ವಿತೀಯ ಸ್ಥಾನದವನು, ಯಹೂದ್ಯರಲ್ಲಿ ಸನ್ಮಾನಿತನು, ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿಪಾತ್ರನು, ಸ್ವಜನರ ಹಿತಚಿಂತಕನು, ಸ್ವಕುಲದವರೆಲ್ಲರಿಗೋಸ್ಕರ ಸುಖ ಪ್ರಾರ್ಥನಾಪರನೂ ಆಗಿದ್ದನು. ಈ ಎಸ್ತೇರಳ ಪುಸ್ತಕ ಬಹಳ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾದಂತಹ ರೀತಿಯ ಒಂದು ಪುಸ್ತಕವಾಗಿ ತಿಳಿಯಬಹುದು. ಏಕೆಂದರೆ ಈ ಎಸ್ತೇರಳು ಈ ರೀತಿಯ ಒಂದು ಮಟ್ಟಕ್ಕೆ ಬರುವುದಕ್ಕೆ ದೇವರ ಸಹಾಯ ಇದೆ ಎಂಬುದು ಸತ್ಯವಾಗಿದ್ದರೂ ಅದರ ಹಿಂದೆ ಕಾರಣಕರ್ತನಾಗಿದ್ದು ಮೊರ್ದೆಕೈ. ಕಾರಣ, ಈ ಎಸ್ತೇರಳ ತಂದೆ ತಾಯಿ ತೀರಿ ಹೋದಾಗ ಅವಳ ಚಿಕ್ಕಪ್ಪನಾದಂತಹ ಮೊರ್ದೆಕೈ ಅವಳನ್ನು ಸಾಕ್ತಾ ಇದ್ದಾಳೆ. ಸಾಕಿದ್ದು ಮಾತ್ರವಲ್ಲ, ಈ ಅಹಷ್ವೇರೋಷ್ ರಾಜ ವಷ್ಟಿ ರಾಣಿಯನ್ನು ಕೈಬಿಟ್ಟು ಇನ್ನೊಬ್ಬ ರಾಣಿಯನ್ನು ಮಾಡ್ಕೋಬೇಕು, ತನ್ನ ಹೆಂಡತಿಯಾಗಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಈ ಎಲ್ಲ ಸ್ಥಳಗಳಿಂದ ಅನೇಕ ಹೆಣ್ಣು ಮಕ್ಕಳು ಆ ಸೆಲೆಕ್ಷನ್ಗೋಸ್ಕರ ಆ ಒಂದು ಅರಮನೆಗೆ ಬಂದಾಗ ಇವಳನ್ನು ಸಹ ಆ ಅರಮನೆಗೆ ಕಳಿಸಿದಂಥದ್ದು ಈ ಮೊರ್ದೆಕೈ. ಇವಳಿಗೆ ಒಂದು ವೇಳೆ ಯೋಚನೆ ಇದ್ದಿರ್ಬೋದು, ನಾನು ಎಲ್ಲಿ ರಾಣಿಯಾಗಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಮೊರ್ದೆಕೈಯ ಒಂದು ಪ್ರಯತ್ನದ ಮೂಲಕ ಮೊರ್ದೆಕೈ ಏನು ಹೇಳ್ಕೊಡ್ತಾರೋ ಅದನ್ನು ಮಾತ್ರ ಮಾಡುತ್ತಾ ಅಲ್ಲೆಲ್ಲ ಆ ಸ್ಥಳಗಳಲ್ಲಿ ಏನೇನು ಹೇಳ್ತಾರೋ ಅದೆಲ್ಲವನ್ನು ಮಾಡುತ್ತಾ ವಿಧೇಯಳಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಳು ಈ ಎಸ್ತೇರಳು. ಆದರೆ ಅದರ ಹಿಂದೆ ಕಾರ್ಯ ಮಾಡಿದಂತಹ ವ್ಯಕ್ತಿ ಅವರು ಮೊರ್ದೆಕೈ ಆಗಿದ್ದ. ಕಾರಣ ಅವನಿಗೊಂದು ನಂಬಿಕೆ ಇತ್ತು. ದೇವರನ್ನು ಆರಾಧನೆ ಮಾಡುತ್ತಾ ದೇವರಿಗೋಸ್ಕರ ಜೀವಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಅವನ ಅನಾಥಳಾದಂತಹ ಎಸ್ತೇರನ್ನು ಸಾಕ್ತಾ ಇರ್ತಾನೆ. ಆದರೆ ಅವಳು ಸಹ ಅಲ್ಲಿಗೆ ಕಳಿಸ್ಕೊಡ್ತಾಳೆ. ಆದರೆ ದೇವರ ಒಂದು ಮಹಾಕೃಪೆಯಿಂದ ಅವಳು ರಾಣಿಯಾಗಿ ಸೆಲೆಕ್ಟ್ ಆಗ್ತಾಳೆ. ಆದರೆ ನಂತರದ ದಿನಗಳು ಈ ಮೊರ್ದೆಕೈಯ ಜೀವಿತದಲ್ಲಿ ವೇದನೆಯ ದಿನಗಳಾಗಿ ಮಾರ್ಪಡ್ತದೆ. ಅವಳು ರಾಣಿ ಆಗ್ತಾಳೆ, ತನ್ನ ಸಾಕು ಮಗಳೇ ರಾಣಿಯಾಗಿದ್ದಾಳೆ ಎಂಬ ಒಂದು ಅಹಂ ಇಲ್ಲದೆ ತನ್ನ ಕೆಲಸವನ್ನು ಮಾಡುತ್ತಾ ತಾನಾಯಿತು, ತನ್ನ ಕಾರ್ಯ ಆಯಿತು ಅಂತ ಯೋಚನೆ ಮಾಡ್ತಾ ಇರುವಾಗ ಅವನಿಗೆ ಮರಣವೇ ಎದುರಾಗುತ್ತೆ. ಅವನ ಮುಂದೆ ಮರಣವೇ ಎದುರಾದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಎಸ್ತೇರಳಿಗೆ ಒಂದು ರಿಕ್ವೆಸ್ಟ್ ಕೊಡ್ತಾನೆ, ನೀನು ಈ ಸಮಯದಲ್ಲಿ ಸುಮ್ಮನೆ ಇರಬೇಡ, ನೀನೇನಾದರೂ ಮಾಡು. ಏಕೆಂದರೆ ನಮ್ಮನ್ನು ರಕ್ಷಿಸುವುದಕ್ಕೆ ದೇವರೊಂದು ವೇಳೆ ನಿನ್ನನ್ನು ಆ ಸ್ಥಳಕ್ಕೆ ಕರ್ಕೊಂಡು ಬಂದಿರಬಹುದು ಎಂಬುದನ್ನು ಸಹ ಮೊರ್ದೆಕೈ ಹೇಳ್ತಾರೆ. ನೀನು ರಕ್ಷಿಸಲಿಲ್ಲ ಅಂದರೆ, ಅವನ ಒಂದು ನಂಬಿಕೆ ಅಂದರೆ ಯಹೂದ್ಯರಿಗೆ ಬೇರೆ ಎಲ್ಲಿಂದಾದರೂ ರಕ್ಷಣೆ ಬರುತ್ತೆ, ನೀನು ನಿನ್ನ ಕುಟುಂಬದವರು ಸತ್ತೋಗ್ತೀಯ. ನೀನು ರಾಣಿಯಾಗಿದೆಯಾ ಅಂತ ಸಂತೋಷ ಪಡಬೇಡ. ಯಾಕೆಂದರೆ ನಮ್ಮನ್ನು ಯಹೂದ್ಯರನ್ನು ರಕ್ಷಿಸುವುದಕ್ಕಾಗಿ ನೀನಲ್ಲಿ ಬಂದಿರಬಹುದು. ನೋಡಿ, ಗೇಟ್ ಕೀಪರ್ ಆಗಿದ್ದಂತಹ ವ್ಯಕ್ತಿ, ಹಾಮಾನನಿಂದ ಕೊಲ್ಲಲ್ಪಡುವುದಕ್ಕಾಗಿ ತೀರ್ಮಾನಿಸಲ್ಪಟ್ಟಂತಹ ವ್ಯಕ್ತಿ, ಹಾಮಾನನಿಂದ ರಾಜನ ಬಳಿಯಲ್ಲಿ ಮರಣಕ್ಕಾಗಿ ಮುದ್ರೆ ಹಾಕಿಸಲ್ಪಟ್ಟಂತಹ ವ್ಯಕ್ತಿ. ಆದರೆ ಆ ಜಸ್ಟ್ ಆಪೋಸಿಟ್ ಆಗಿ ತಿರುಗಿಬಿಡ್ತು. ದೇವರ ವಾಕ್ಯ ಓದುವಾಗ ಶಾಪವನ್ನೇ ಆಶೀರ್ವಾದವಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಈ ಅಧ್ಯಾಯಗಳು ವೇದನೆಯ ಅಧ್ಯಾಯಗಳಾಗಿದ್ದರೆ, ಆದರೆ 10ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಆ ಮೊರ್ದೆಕೈ ಆದರೂ. ಯಾವ ಮೊರ್ದೆಕೈ ಗೇಟ್ ಕೀಪರ್ ಆಗಿದ್ನೋ, ಯಾವ ಮೊರ್ದೆಕೈಯನ್ನು ಕೊಲ್ಲಬೇಕು ಅಂತ ಹಾಮಾನ್ ಪ್ಲ್ಯಾನ್ ಮಾಡಿದ್ನೋ, ಯಾವ ಮೊರ್ದೆಕೈಯನ್ನು ಗಲ್ಲಿಗೇರಿಸಬೇಕು ಅಂತ ಹಾಮಾನನ್ನು ಪ್ಲ್ಯಾನ್ ಮಾಡಿದ್ನೋ, ಅದಕ್ಕೋಸ್ಕರ ಯಾವ ಮೊರ್ದೆಕೈಯನ್ನು ಕೊಲ್ಲುವುದಕ್ಕಾಗಿ ರಾಜ ಸೀಲ್ ಹಾಕಿದ್ನೋ, ಅದೇ ಮೊರ್ದೆಕೈ ಇವತ್ತು ಅದೇ ರಾಜನಿಗೆ ದ್ವಿತೀಯ ಸ್ಥಾನದವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಏನು ನಡಿಬೇಕು, ಏನು ನಡಿಬಾರ್ದು ಎಂಬುದನ್ನು ತೀರ್ಮಾನ ಮಾಡುವವರು ಈ ಲೋಕದವರಲ್ಲ, ಈ ಲೋಕದ ವ್ಯಕ್ತಿಗಳಲ್ಲ.
ಅಧಿಕಾರವಿರುವವರಲ್ಲ, ಸ್ಥಾನಮಾನಗಳಿರುವವರಲ್ಲ. ಏನು ನಡಿಬೇಕು, ಏನಾಗಬೇಕು ಎಂಬುದನ್ನು ತೀರ್ಮಾನ ಮಾಡುವವನು ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ನಿನ್ನ ಜೀವಿತದಲ್ಲಿ ವೇದನೆಯ ಕಷ್ಟಗಳ ಅನುಭವದ ಮೂಲ ಹಾದು ಹೋಗ್ತಾ ಇದ್ರೂ ಸಹ ನಿರಾಶೆ ಪಡದೆ ದೇವರಲ್ಲಿ ಆಶ್ರಯಿಸುವುದಕ್ಕೆ ನೀನು ತಯಾರಾಗುವುದಾದರೆ, ದೇವರ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ನೀನು ತಯಾರಾಗುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಬಿಡುಗಡೆಯನ್ನು, ಆಶೀರ್ವಾದವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ಆತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ಆತನಲ್ಲಿ ಆಶ್ರಯಿಸು, ಆತನ ಮುಖವನ್ನು ನೋಡು. ಗಲ್ಲಿಗೇರಿಸಲ್ಪಡುವುದಕ್ಕಾಗಿ ನೇಮಿಸಲ್ಪಟ್ಟಂತಹ ಆ ಮೊರ್ದೆಕಾಯಿ ಇವತ್ತು ಅಹಷ್ವೇರೋಷನಿಗೆ ಎರಡನೇವನಾಗಿ ನಿಂತಿದ್ದಾನೆ. ದೇವರು ಕಾಲಚಕ್ರಗಳನ್ನ ಬದಲಿಸ್ತಾರೆ. ನಿನ್ನ ವೇದನೆಯನ್ನು ಮಾರ್ಪಡಿಸಿ ಸಂತೋಷವಾಗಿ ಮಾಡುವಂತಹ ದೇವರು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಇಂದಿನ ಸ್ಥಿತಿಯನ್ನು ಬದಲಾಯಿಸುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನೀನು ಅವ್ರ ಜೊತೆಯಲ್ಲಿದ್ದು ಆಶೀರ್ವಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.